ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ದಿನ ಸಂಡೇ ಅಲ್ವಾ, ಮಕ್ಕಳೆಲ್ಲ ಮನೇಲೇ ಇರ್ತಾರೆ. ಅವ್ರಿಗೋಸ್ಕರ ಒಂದು ಹೆಲ್ತಿ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ. ಕೇಕ್ ಅಂದರೆ ಮೈದಾ ಮತ್ತು ಸಕ್ಕರೆ ಉಪಯೋಗಿಸಿರ್ತಾರೆ. ಹೆಲ್ತಿ ಹೇಗಾಗುತ್ತೆ ಅಂದ್ಕೊತಿದ್ದೀರಾ? ಇರೋದ್ರಲ್ಲಿ ಬೆಟರ್ ಅಲ್ವಾ. ಬೇಕ್ರಿನಲ್ಲಿ ಡಾಲ್ಡಾ ಮತ್ತು ಯಾವ್ಯಾವುದೋ ಎಣ್ಣೆ ಯೂಸ್ ಮಾಡಿರ್ತಾರೆ. ಅದರ ಬದಲಾಗಿ ಮನೆಯಲ್ಲೇ ಒಳ್ಳೆ ಎಣ್ಣೆ ಜೊತೆಗೆ ಬೆಣ್ಣೆ ಬಳಸ್ಬಿಟ್ಟು ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಬೇಕಿರೋ ಸಾಮಗ್ರಿಗಳು ನೋಡೋಣ ಬನ್ನಿ. ಮೊದಲು ನಾವು ಈ ದಿನ ಮಾಡ್ತಿರೋ ಕೇಕು ಮಕ್ಕಳಿಗೆಲ್ಲ ಇಷ್ಟ ಆಗೋ ಚಾಕ್ಲೇಟ್ ಕೇಕು, ಜ್ಯೂಸಿ ಚಾಕ್ಲೇಟ್ ಕೇಕು. ಅದಕ್ಕೆ ಬೇಕಿರೋ ಸಾಮಗ್ರಿಗಳು ನೋಡೋಣ. 1 ಕಪ್ ಮೈದಾ, 3/4 ಕಪ್ ಸಕ್ಕರೆ, ಟ್ಯೂಟಿ ಫ್ರೂಟಿ, ಇದು ಡೆಕೋರೇಷನ್ಗಷ್ಟೇ, ಕೋಕೋ ಪೌಡ್ರು 3 ಸ್ಪೂನ್ ಅಷ್ಟಿರುತ್ತೆ, ಇದು ಚಾಕೋ ಚಿಪ್ಸು, ಇದು ಡೆಕೋರೇಷನ್ಗೆ, ಬೇಕಿಂಗ್ ಪೌಡರು 1 ಸ್ಪೂನು, ಮತ್ತು ಬೇಕಿಂಗ್ ಸೋಡಾ ಸ್ವಲ್ಪ ಅಂದರೆ 1/4 ಟೀ ಸ್ಪೂನು. ಮನೇಲಿ ಯಾವುದಿರುತ್ತೆ ಎಸೆನ್ಸು ಅದನ್ನು ಹಾಕೊಳ್ಳಿ, ಫ್ಲೇವರ್ಗಷ್ಟೇ. ಡ್ರೈ ಫ್ರೂಟ್ಸು 3 ಸ್ಪೂನು ಎಣ್ಣೆ, ಕೇಕ್ ಮೌಲ್ಡು ಮತ್ತು ಬ್ಯಾಟರ್ ರೆಡಿ ಮಾಡಲು 1 ಬೌಲ್, ಹಾಲು ಸ್ವಲ್ಪ, 1 ಚಿಟಿಕೆಯಷ್ಟು ಉಪ್ಪು. ಈಗ 1 ಬೌಲ್ ತಗೊಂಡು ಅದಕ್ಕೆ ಇರೋ ಪೌಡರ್ಗಳನ್ನೆಲ್ಲ ಹಾಕೊಂಡು ಚೆಲ್ಲಿಸ್ಕೊಳ್ಳೋಣ. ಈಗ ಮೈದಾ, ಶುಗರ್ ನಾನಿಲ್ಲಿ 3/4 ಕಪ್ ಅಷ್ಟು ತಗೊಂಡಿದ್ದೀನಿ. ನಾನು ಶುಗರ್ ಸಿರಪ್ ಮಾಡೋದ್ರಿಂದ 3/4 ಕಪ್ ತಗೊಂಡಿದ್ದೀನಿ, ಇಲ್ಲ ನೀವು 1 ಕಪ್ ತಗೋಬೋದು. ಕೋಕೋ ಪೌಡರ್, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಜೊತೆಗೆ ಚಿಟಿಕೆಯಷ್ಟು ಉಪ್ಪು. ಇದೆಲ್ಲನೂ ಕೂಡ ಜಲ್ಲಿಸ್ಕೊಂಡು ಸ್ವಲ್ಪನೂ ಲಮ್ಸ್ ಇಲ್ದಂಗೆ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಈಗ ಈ ಮಿಕ್ಸ್ಗೆ 2 ಸ್ಪೂನಷ್ಟು ನಾವು ಎಣ್ಣೆ ಹಾಕೊಳ್ತಾ ಇದ್ದೀವಿ. ಮನೇಲಿ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ಹಾಕೋಬೋದು, ಇಲ್ಲ ಬೆಣ್ಣೆ ಆದರೂ ಹಾಕೋಬೋದು. ಎಸೆನ್ಸು ನೀವು ಯಾವ್ದು ಇದೆ ಮನೇಲಿ ಆ ಎಸೆನ್ಸ್ ತಗೊಳ್ಳಿ. ಈಗ ಹಾಲು ಹಾಕೊಂಡು ಮಿಕ್ಸ್ ಮಾಡೋಣ. ನೋಡಿ, ಈ ಅದಕ್ಕೆ ಬರೋವರೆಗೂ ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಬೀಟ್ ಮಾಡಬೇಕು. ಈಗ ಕೇಕ್ ಮೋಲ್ಡ್ ತಗೊಂಡು ಅದಕ್ಕೆಲ್ಲ ಎಣ್ಣೆ ಹಚ್ಚೋಣ. ಎಲ್ಲ ಕಡೆನೂ ನೀಟಾಗಿ ಎಣ್ಣೆ ಹಚ್ಚಿ ಇದಕ್ಕೆ ನಾವು ಬಟರ್ ಪೇಪರ್ ಹಾಕೋಣ. ನೋಡಿ, ಬಟರ್ ಪೇಪರ್ ಹಾಕಿದ್ದೀನಿ. ಅದ್ರ ಮೇಲೂ ಕೂಡ ಈಗ ಎಣ್ಣೆ ಹಚ್ಚೋಣ. ರೆಡಿ ಮಾಡಿ ಇಟ್ಕೊಂಡಿರೋ ಬ್ಯಾಟರ್ನ ಮೌಲ್ಡ್ ಒಳಗೆ ಹಾಕೋಣ. ಮೌಲ್ಡ್ಗೆ ಫುಲ್ ಹಾಕಬಾರ್ದು, 3/4 ಭಾಗ ಮಾತ್ರ ಹಾಕಿರ್ಬೇಕು. ಯಾಕೆಂದರೆ ಕೇಕ್ ಉಬ್ಬೋದ್ರಿಂದ 3/4 ಭಾಗ ಮಾತ್ರ ಹಾಕಿರ್ರಿ. ಈ ಥರ ಒಂದು 2-3 ಸಲ ಡ್ಯಾಬ್ ಮಾಡಿ, ಒಳಗೇನಾದ್ರು ಬಬಲ್ಸ್ ಇದ್ರೆ ಎಲ್ಲ ನೀಟಾಗಿ ಹೋಗುತ್ತೆ. OTGನಲ್ಲಿ ಟೆಂಪ್ರೇಚರ್ನ 150ಗೆ ಇಟ್ಟು ಮುಂಚೆನೇ ಪ್ರೀ ಹೀಟ್ ಮಾಡ್ಕೊಂಡಿರೋಣ. ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸಿಂದ ಈ ರೀತಿ ಡೆಕೋರೇಷನ್ ಮಾಡ್ಕೋಬೋದು. ಈಗ ಓವೆನ್ ಒಳಗಿಡೋಣ.
20 ನಿಮಿಷಕ್ಕೆ ಇಡೋಣ. ಬೇಕ್ ಮೋಡ್ಗಿಟ್ಟು 180 ಇಟ್ಟರೆ ಸಾಕಾಗುತ್ತೆ ಟೆಂಪ್ರೇಚರು. ಈಗ 20 ನಿಮಿಷ ಆಗಿದೆ, ನೋಡೋಣ ಆಗಿದೆಯೇ ಹೇಗೆ ಅಂತ. ಒಂದು ಟೂತ್ ಪಿಕ್ ತೊಗೊಂಡು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಕೇಕ್ ಅಂಟ್ಕೊಂಡಿಲ್ಲ ಅಂದರೆ ಕೇಕ್ ಬೆಂದಿದೆ ಆಗಿದೆ ಅಂತ ಅರ್ಥ. ನೋಡಿ ತೆಕ್ಕೊಂಡಿದ್ದೀನಿ. ಈಗ ಉಲ್ಟಾ ಮಾಡಾಕಿ ಮೇಲ್ಗಡೆ ಬಟರ್ ಪೇಪರ್ ಹಾಕಿರ್ತೀವಲ್ಲ ಅದನ್ನು ತೆಗೆಯೋಣ. ನೋಡಿ ಏನು ಸ್ಪಾಂಜಿಯಾಗಿ ಬಂದಿದೆ. ಕೇಕ್ ಆಯಿತು. ಈಗ ಕೇಕ್ ಮೇಲೆ ಹಾಕೋ ಕ್ರೀಮ್ ರೆಡಿ ಮಾಡೋಣ. ಈ ಕ್ರೀಮಿಗೆ ಮನೆಯಲ್ಲಿರೋ ಬೆಣ್ಣೆ ಉಪಯೋಗಿಸ್ತಾ ಇದ್ದೀನಿ ನಾನಿಲ್ಲಿ. ಬೇಕ್ರಿಲೆಲ್ಲ ಡಾಲ್ಡಾ ಬಳಸ್ತಾರೆ, ನಾವಿಲ್ಲಿ ಬೆಣ್ಣೆ ಬಳಸೇ ಮಾಡೋಣ. ಒಂದು 2 ಸ್ಪೂನಷ್ಟು 2-3 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡು ನೀಟಾಗಿ ಬೀಟ್ ಮಾಡೋಣ. ಅದಕ್ಕೂ ಮುಂಚೆ ನಾನಲ್ಲೇ ಚಾಕ್ಲೇಟ್ ಸಿರಪ್ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕೋಕೋ ಪೌಡ್ರ್ ಮತ್ತು ಶುಗರು ಎಣ್ಣೆ ಹಾಕ್ಬಿಟ್ಟು ಬೀಟ್ ಮಾಡಿದ್ರೆ ಚಾಕ್ಲೇಟ್ ಸಿರಪ್ ರೆಡಿ ಆಗುತ್ತೆ. ಬೆಣ್ಣೆನ ನೀಟಾಗಿ ಬೀಟ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷಗಳ ಕಾಲ ಬೀಟ್ ಮಾಡಬೇಕು. ಈಗ ಇದಕ್ಕೆ ಸಕ್ಕರೆ ಪುಡಿ ಪೌಡ್ರ್ ಮಾಡಿಟ್ಕೊಂಡಿದ್ವಿ, ಅದು ಎಸೆನ್ಸು, ಸ್ವಲ್ಪ ಫುಡ್ ಕಲರ್, ಇಷ್ಟನ್ನು ಹಾಕ್ಬಿಟ್ಟು ಬೀಟ್ ಮಾಡಿದ್ರೆ ಒಂದೊಳ್ಳೆ ಕ್ರೀಮು ರೆಡಿ ಆಗುತ್ತೆ. ಈಗ ನಾವು ಮಾಡಿಟ್ಕೊಂಡಿರೋ ಕೇಕ್ನ ಮಧ್ಯಕ್ಕೆ ಕಟ್ ಮಾಡಿ, ನಾನು ಆಲ್ರೆಡಿ ಶುಗರ್ ಸಿರಪ್ ರೆಡಿ ಮಾಡ್ಕೊಂಡಿದ್ದೀನಿ. ಶುಗರ್ ಸಿರಪ್ ಹೇಗೆ ಮಾಡೋದು ಅಂದರೆ, ಒಂದು 4-5 ಸ್ಪೂನಷ್ಟು ಸಕ್ಕರೆ ಹಾಕ್ಬಿಟ್ಟು ನೀರಲ್ಲಿ ಚೆನ್ನಾಗಿ ಒಂದು 2-3 ಸಲ ಕುದಿಸಿದ್ರೆ ಶುಗರ್ ಸಿರಪ್ ರೆಡಿ ಆಗುತ್ತೆ. ನೋಡಿ ಮಧ್ಯ ಕಟ್ ಮಾಡಿಕೊಂಡು ನಾನು ಇದಕ್ಕೆ ಶುಗರ್ ಸಿರಪ್ ಆ್ಯಡ್ ಮಾಡ್ತಾ ಇದ್ದೀನಿ. ಜ್ಯೂಸಿಯಾಗಿ ಬೇಕು ಅಂದರೆ ಮಾತ್ರ ಈ ರೀತಿ ಮಾಡಿ, ಇಲ್ಲಾಂದ್ರೆ ಇದೆಲ್ಲ ಬೇಕಾಗಲ್ಲ. ನಾವು ಮಾಡಿಟ್ಕೊಂಡಿದ್ದ ಕ್ರೀಮು, ಆ ಕ್ರೀಮ್ನ ಈ ಕೇಕ್ ಮಧ್ಯದಲ್ಲಿ ಒಂದ್ಸಲ ಒಂದು ಲೇಯರ್ ಹಚ್ಚಿ, ಈಗ ಕಟ್ ಮಾಡಿ ಇಟ್ಕೊಂಡಿರೋ ಕೇಕ್ನು ಅದ್ರ ಮೇಲೆ ಇಟ್ಟು ಮೇಲೂ ಕೂಡ ಶುಗರ್ ಸಿರಪ್ ಆ್ಯಡ್ ಮಾಡಿ, ಮನೇಲೆ ಚಾಕ್ಲೇಟ್ ಸಿರಪ್ ಮಾಡಿ ಇಟ್ಕೊಂಡಿದ್ವಲ್ವಾ, ಅದನ್ನ ಕೇಕ್ ಮೇಲೆ ಈ ರೀತಿ ಹಾಕೋಣ. ಈಗ ಕೋನ್ ರೆಡಿ ಮಾಡ್ಕೊಳ್ಳೋಣ. ಕೋನ್ ರೀತಿ ಬಟರ್ ಪೇಪರಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಕ್ರೀಮ್ನಲ್ಲಿ ಡೆಕೋರೇಷನ್ ಮಾಡೋಕ್ಕೆ ಕೇಕ್ ಮೇಲೆ ಈ ರೀತಿ ಕೋನ್ ರೀತಿ ಮಾಡಿಕೊಂಡು ಬಟರ್ ಪೇಪರಲ್ಲಿ ಸ್ವಲ್ಪ ಸೈಡಿಗೆ ಕ್ರೀಮ್ ಹಚ್ಬಿಟ್ಟು ಅದು ದಂಟಾಕಿ, ಈಗ ಇದಕ್ಕೆ ಕ್ರೀಮ್ ತುಂಬ್ಕೊಳ್ಳೋಣ. ಈಗ ಇದರಿಂದ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ ಮಾಡ್ಕೊಳ್ಳಿ.
ನೋಡಿ, ಜ್ಯೂಸಿಯಾದ ಚಾಕ್ಲೇಟ್ ಕೇಕ್ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಹಳ್ಳಿಸಕ್ಕಿ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.